ಯಾವ್ಯಾವ ರೀತಿಯಲ್ಲಿ ಸಂಯಮವನ್ನು ಸಾಧಿಸ್ಬೋದು ಅಂತ ನೋಡ್ತಾ ಹೋಗೋಣ. ಮತ್ತೆ ಯಾವುದು ಆ ಸಂಯಮಕ್ಕೆ ಸಹಾಯ ಮಾಡುತ್ತೆ, ಏನ್ ಮಾಡಿದ್ರೆ ಇರ್ಲಿಕ್ಕೆ ಸಹಾಯ ಮಾಡ್ತದೆ. ಮೊದಲನೇದಾಗಿ ಯಾವುದರ ಮೇಲೆ ಸಂಯಮವನ್ನು ಸಾಧಿಸಬೇಕು, ಧ್ಯೇಯವನ್ನು ಯುಕ್ತಿಯಿಂದ ಸರಿಯಾದ ರೀತಿಯಿಂದ ಅದನ್ನ ಆಯ್ಕೆ ಮಾಡ್ಕೋಬೇಕು. ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್, ಯಾವುದ್ರ ಮೇಲೆ ಸಂಯಮವನ್ನು ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀವೋ ಅದನ್ನು ಸರಿಯಾದ ರೀತಿಯಿಂದ ಆಯ್ಕೆ ಮಾಡಿಕೊಂಡ್ರೆ ಪ್ರಾರಂಭದಲ್ಲಿ ಸುಲಭ ಆಗುತ್ತೆ. ಸುಮ್ಮನೆ ಉದಾಹರಣೆ ತಗೋಣ. ಈಗ ನಾಯಿ ಮೇಲೆ ಸಂಯಮ ಸಾಧಿಸಿ ಅಂತ ಹೇಳೋಣ. ಎಷ್ಟು ನಾಯಿಗಳು ಬರ್ತವೆ? ಏನಾಯ್ತು ಈಗ? ಬಹಳ ಕಷ್ಟ ಅನ್ಸುತ್ತೆ, ಎಷ್ಟೊಂದು ವಿಧ ಇದಾವಪ್ಪ ಅಂತ. ಹಾಗೆ ಯಾವುದೋ ಒಂದು ಗ್ರಂಥದ ಮೇಲೆ ಸಂಯಮ ಸಾಧಿಸಿ ಅಂತ ಹೇಳೋಣ. ಅದರಲ್ಲಿ ಎಷ್ಟು ವಿಚಾರಗಳಿದ್ದಾವೆ, ಹರಿಯುತ್ತೆ, ಕಷ್ಟ ಅನ್ಸುತ್ತೆ. ಈಗ ಅಷ್ಟು ಅಖಂಡವಾದ ಪಾಂಡಿತ್ಯ ಇದ್ರೂ ಕೂಡ ಆ ಬುದ್ಧಿಯನ್ನು ಪಕ್ಕಕ್ಕೆ ಸರಿಸಿ ಸಂಯಮ ಸಾಧಿಸೋದಕ್ಕೆ ಏನು ಮಾಡ್ಬೋದು ಅಂತ ನೋಡಿದಾಗ, ಈಗ ಅನಿಲ್ ಅವರೇ ಒಂದು 4 ಗಂಟೆ ಆಕಾಶದ ಬಗ್ಗೆ ಮಾತಾಡಿ. ಏನ್ ಮಾತಾಡ್ಬೇಕು ಈಗ? ಆಕಾಶದಂಗಿದೆ, ಒಂದ್ 2-3 ಪದ ಬಳಸ್ತಾರೆ. ಬಹಳ ವಿಶಾಲವಾಗಿದೆ, ಅನಂತವಾಗಿದೆ, ಅಛಿದ್ರವಾಗಿದೆ. ಸೊ ಎಲ್ಲಿ ಬಂದರೂ ಅದ್ರ ಸುತ್ತಮುತ್ತ ಅಲ್ಲೇ ಇರಬೇಕು, ಇನ್ನು ಬಹಳ ಮಾತಾಡಕ್ಕಾಗಿಲ್ಲ. ಒಂದಷ್ಟು ಪದಗಳು ಖಾಲಿ ಇರುತ್ತೆ, ಇಷ್ಟು ಪದಗಳಲ್ಲಿ ಮುಗೀತದ ಸ್ಟೋರಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಸ್ವಲ್ಪ ನಿಶಬ್ದದ ಬಗ್ಗೆ ಏನಾದ್ರು ಮಾತಾಡಿ. ಈಗೇನಾಯ್ತು? ಬಾಯ ಬಿಟ್ಟು ಶಬ್ದ. ಇದೇ ನೀವು ಕಟ್ಟಾಕಂಗೆ ಆಯ್ತಲ್ಲ. ಇಲ್ಲ ಏನಿಲ್ಲ, ಇದ್ರ ಬಗ್ಗೆ ಎರಡರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರೆ ಸ್ವಲ್ಪ ಮೌನದ ಬಗ್ಗೆ ತಿಳಿಸ್ಕೊಡಿ. ಏನಾಯ್ತು ಈಗ? ಹಾಗೆ ಸಂಯಮದ ವಿಷಯ ನಿರ್ವಿಷಯವಾಗಿರ್ಬೇಕು. ಮೊದಲು ಗೊತ್ತಿದ್ರೆ ಅದು ಸಂಯಮ ಸಾಧಿಸೋದಕ್ಕೆ ಚಡ್ಪಡಿಸಿ ಏನ್ ಮಾಡ್ಬೇಕು, ಅದನ್ನ ಪ್ರಾರಂಭ ನಿರ್ವಿಷಯವನ್ನು ಆಯ್ಕೆ ಮಾಡ್ಬೇಕು. ಅದ್ರ ಬಗ್ಗೆ ತಿಳುವಳಿಕೆ ಇರ್ಬಾರ್ದು. ಈಗ ಉದಾಹರಣೆ, ಗಾಢ ಕತ್ತಲೆ ಹೆಂಗಿರುತ್ತೆ? ಇನ್ನು ಅದ್ರ ಮೇಲೆ ಏನು ಹೇಳಕ್ಕಾಗಲ್ಲ. ಈಗ ಗಾಢ ಕತ್ತಲೆಯನ್ನು ಗ್ರಹಿಸೋದಕ್ಕೆ ಯಾವ ಮಾಧ್ಯಮ ಬೇಕು ನಿಮ್ಗೆ? ಬಿಟ್ರ ಇವೆಲ್ಲ ಬಿಟ್ರೆ ನಿಜವಾಗ್ಲೂ ಅದನ್ನು ಗ್ರಹಿಸಕ್ಕಾಗ್ತದೆ. ಸೊ ಇದಕ್ಕೆ ತಂತ್ರ ಅಂತ ಅಂದ್ರೆ ಕಷ್ಟಪಟ್ಟು ಬಿಡೋದಕ್ಕಿಂತ ಯುಕ್ತಿಯಿಂದ ಬಿಡಿಸೋದಕ್ಕೆ ತಂತ್ರ. ಈಗ ಆ ಗಾಢ ಮೇಲೆ ಎಲ್ಲರೂ ಪ್ರಯತ್ನ ನೋಡ್ರಿ, ಸ್ವಲ್ಪ ಅದನ್ನ ಕ್ಷಣದಲ್ಲಿ ಮತ್ತೆ ಡಿವೈಡ್ ಮಾಡಿ, ಮತ್ತೆ ಡಿವೈಡ್. ಏನು ಉಳ್ಕೊಂಡಿದೆ? ನೀವೆಷ್ಟು ಡಿವೈಡ್ ಮಾಡಿದ್ರು ಪೂರ್ವದಲ್ಲೂ ಕತ್ತಲೆ, ಈಗಲೂ ಕತ್ತಲೆ, ಆಮೇಲೆ ಕತ್ತಲೆ. ಈಗೆಲ್ಲರೂ ಒಂದೇ ವಿಷಯದಲ್ಲಿ ಸಂಯಮವಾಗಿದ್ದಾರೆ. ಅದನ್ನ ಸ್ವಲ್ಪ ವಿಸ್ತಾರ ಮಾಡ್ಕೊಳ್ಳೋದು. ನಿನ್ನೆ ಹುಡುಗ ಕೇಳ್ತಾ ಇದ್ದ, ಅದನ್ನ ಕಂಟಿನ್ಯೂಸ್ ಇಟ್ಕೊಳ್ಳೋದು ಹೇಗೆ? ಎಲ್ರಿಗೂ ಪರಿಚಯ ಇದೆ, ಆದ್ರೆ ಅದನ್ನ
ವಿಸ್ತರಿಸ್ಕೊಳ್ಳೋದು ಹೇಗೆ, ಬಹಳ ಕಾಲ ಇರೋದು ಹೇಗೆ? ಮೊದಲನೇದು ಸ್ತಬ್ಧತೆಯನ್ನು ಕಾಪಾಡ್ಕೊಳ್ಳೋದು. ಯಾವ ಚಲನೆನೂ ಇರಬಾರ್ದು ಶರೀರಕ್ಕೆ. ಸುಮ್ಮನೆ ಆಗಿರಿ. ಆ ಕತ್ತಲೆಯನ್ನು ನೆನೆಸ್ಕೊತಾ ಸ್ವಲ್ಪವೂ ಅಲ್ಗಾಟ ಇಲ್ಲ. ಏನಾಗಿದೆ ಈಗ? ಹೇಗಿದೆಯೋ ಹಾಗೇ. ಈ ಸ್ತಬ್ಧತೆಯನ್ನು ಕಾಪಾಡ್ಕೋಬೇಕಾದ್ರೆ ಏನೇನಾಗಿತ್ತು ಅಂತ ಗಮನಿಸಿದ್ರ, ಉಸಿರಾಟದ ಗತಿ ನಿಂತಿತ್ತು. ಅದಕ್ಕೆ ನಿಂತಾಗ ಕುಂಭಕ ಅಂತಾರೆ. ಇದನ್ನ ಪ್ರಯತ್ನ ಮಾಡ್ಬೋದು. ಸಹಜವಾಗಿ ಕುಂಭಕ ಏರ್ಪಡಿ. ಸಹಜ ಕುಂಭಕದಲ್ಲಿ ಸ್ತಬ್ಧತೆ ಏರ್ಪಟ್ಟಿತ್ತು. ಆಸನವು ಸ್ಥಿರವಾದರೆ ಸಂಯಮ ಬಹಳ ಸರಳವಾಗಿ ಸಿದ್ಧಿಸ್ತದೆ. ಅದಕ್ಕೆ ಮೊದಲೇನ್ ಮಾಡಬೇಕು? ನೀವು ಏನು ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಸುಮ್ಮನೆ ಕುತ್ಕೋಬೇಕು. ಹೆಂಗ್ ಕುತ್ಕೋಬೇಕು ಅಂದ್ರೆ ಶಿಲೆ ಹೆಂಗ್ ಕುತ್ಕೋಬೇಕು. ಹೇಗೆ? ಸಂಯಮವನ್ನು ಮೊದಲು ನೆನಪಿನಲ್ಲಿ ಇಟ್ಕೊಳ್ರಿ, ಹೀಗಿರ್ಬೇಕಪ್ಪ ಅಂತ. ಅದನ್ನು ಸಾಧಿಸೋದಕ್ಕೆ ಏನ್ ಮಾಡ್ಬೇಕು? ಶಿಲೆ. ಇದು ಸಿದ್ಧಿಯಾಗಿ ಅಂದ್ರೆ ನೀವು ಹಾಗೆ 45 ನಿಮಿಷ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆದರೆ ಸಂಯಮನ ಸಾಧಿಸಬಹುದು. ಆ 45 ನಿಮಿಷ ಹೇಗೆ ಕಳೀತಪ್ಪ ನಮಗೆ ಅಂದ್ರೆ, ಸುಮ್ಮನೆ ಈ ಕ್ಷಣದಲ್ಲಿ ಒಳಕೋದ್ವಿ, ಕ್ಷಣದಲ್ಲಿ ಹೊರಗಡೆ ಬಂದ್ವಿ. ಆಯ್ತು. ಈಗ ಶಿಲೆಯಂತೆ ನಿಲ್ಲಬೇಕು ಅಂದ್ರೆ ಮತ್ತೇನ್ ಮಾಡಿ? ಶಿಲೆ ಹೆಂಗಿರ್ಬೇಕಲ್ಲಪ್ಪ ಅಂತ. ಆ ಶಿಲೆ ಹೆಂಗಿರೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಅದು ಗಮನಕ್ಕೆ ಬರ್ತಾ ಇದೆ. ಈಗ ಹಂಗಿರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದು ಯಾವುದು? ಅದಕ್ಕೆ ಹೆಸರು ಇಚ್ಛಾಶಕ್ತಿ ಅಂತ. ಅದಕ್ಕೆ ಹೆಸರು ಇಚ್ಛಾಶಕ್ತಿ. ಜಗತ್ತಿನಲ್ಲಿ ಅದನ್ನ ವಿಲ್ ಪವರ್ ಅಂತ ಕರೀತಾರೆ. ಅದಿದ್ರೆ ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಏನದು? ಇಚ್ಛಾಶಕ್ತಿ. ಇದು ತಮಾಷೆ ಹೇಗಪ್ಪ ಅಂದ್ರೆ, ಇಚ್ಛಾಶಕ್ತಿ ಇದ್ರೆ ನೀವು ಒಂದು ಶಿಲೆಯನ್ನು ಕುಳಿತುಕೊಳ್ಳಕ್ ಸಾಧ್ಯ ಆಗುತ್ತೆ. ಶಿಲೆಯನ್ನು ಕುಳಿತರೆ ಇಚ್ಛಾಶಕ್ತಿ ವೃದ್ಧಿ ಆಗುತ್ತೆ. ಈಗ ನಿಮ್ಮಲ್ಲಿ ಇಚ್ಛಾಶಕ್ತಿ ಇತ್ತ, ಏನ್ ಮಾಡ್ತೀರಾ? ಸ್ತಬ್ಧ ಕುತ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ಇಚ್ಛಾಶಕ್ತಿ ಕೊರತೆ ಇದ್ರೆ ಸಾಧ್ಯ ಇಲ್ಲ. ಮತ್ತೆ ಆ ಕುಳಿತುಕೊಳ್ಳೋಷ್ಟು ಇಚ್ಛಾಶಕ್ತಿನ ಹೇಗೆ ಸಾಧಿಸ್ಕೋಬೇಕು? ಸ್ತಬ್ಧವಾಗಿ ಕುಳಿತುಕೊಳ್ಳೋದ್ರಿಂದ ಸಂಪಾದಿಸ್ಕೋಬೇಕು, ಕ್ರೋಢೀಕರಿಸಬೇಕು. ಈ ಪ್ರಯತ್ನ ಮಾಡ್ತಾ ಇರೋದೇ ಅದೊಂದು ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ. ಅದನ್ನು ಗುರುತಿಸ್ಬೇಕು, ಇದೇ ಇಚ್ಛಾಶಕ್ತಿ ಅಂತ. ಬೇಕಾದ್ರೆ ಕೈಯಲ್ಲಿ ಈ ತರ ಇಟ್ಕೊಳ್ಳಿ. ಅದು ಹೇಗಿದೆಯೋ ಹಾಗೆ ಇರ್ಬೇಕು. ಈಗ ಯಾವ್ದು ಪ್ರಯತ್ನ ಮಾಡ್ತಾ ಇದೆ? ಅದಕ್ಕೆ ಇಚ್ಛಾಶಕ್ತಿ ಅಂತ. ಯಾವ್ದು ಪ್ರಯತ್ನ ಮಾಡ್ತಾ ಇದೆಯೋ ಅದ್ರ ಹೆಸರು ಇಚ್ಛೆ. ಯಾರು ಇಚ್ಛಾಶಕ್ತಿ ಇದೆಯೋ ಅನಾಯಾಸವಾಗಿ ನಿಲ್ಲಿಸ್ತಾರೆ ಅದನ್ನ. ಇಚ್ಛಾಶಕ್ತಿ ಕೊರತೆ ಇದ್ರೆ ಏನ್ ಮಾಡುತ್ತೆ? ಈಗ ಅದು ಅಲ್ಗಾಡ. ಇಚ್ಛಾಶಕ್ತಿ ತಾನು ಅಭಿವ್ಯಕ್ತವಾಗುವಂತ ರೂಪ ಯಾವುದು ನೋಡಿ. ಮೊದಲನೇ ರೂಪ ಪ್ರಯತ್ನ ಅಂತ. ಹೇಗೆ ಅಭಿವ್ಯಕ್ತ ಆಗ್ತಾ ಇದೆ? ಆ ಪ್ರಯತ್ನ ಮಾಡ್ತಾ ಇದೆಯಲ್ಲ. ಏನನ್ನಾದ್ರೂ ಸಾಧಿಸಬೇಕಾದ್ರೆ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಯಾವ ರೂಪದಲ್ಲಿ ಅಭಿವ್ಯಕ್ತ ಆಗ್ತಾ ಇದೆ? ಪ್ರಯತ್ನ. ಸೊ ಪ್ರಯತ್ನ ಮಾಡುವಂತವನಿಗೆ ಅದು ಸಿದ್ಧಿಸುತ್ತೆ ಅಂತ ಗುರುತಿಸ್ಬೇಕು. ಇದೇ ಇಚ್ಛಾಶಕ್ತಿ.
ಆದ್ರೆ ಯಾವ ರೂಪದಲ್ಲಿ ಪ್ರಕಟ ಆಗ್ತಾ ಇದೆಯಪ್ಪ ಅದು ಅಂದ್ರೆ ಪ್ರಯತ್ನದ ರೂಪದಲ್ಲಿ ಸ್ಪಷ್ಟತೆ ಇರಬೇಕು. ಇದೇ ಇದೆ. ಮತ್ತೆ ಇಚ್ಛಾಶಕ್ತಿ ಎಲ್ಲಿ ಖಾಲಿ ಆಗ್ತದೆ ಅಂತ, ಖರ್ಚಾಗ್ತದೆ, ಯೋಚನೆ ಮತ್ತೆ ಆಸೆಗಳಲ್ಲಿ ಖರ್ಚಾಗ್ತದೆ. ಯೋಚನೆ ಮತ್ತೆ ಆಸೆಗಳು, ಬಹಳ ಆಸೆಗಳು ಕೊಡ್ತಾ ಹೋದ್ರೆ ಆ ಆಸೆಗಳು ಈಡೇರಿಸ್ಕೊಳ್ಳೋದಕ್ಕಿದು ಎಂತ ಆಸೆ ಪಡಿಬೇಕಪ್ಪ ಅಂದ್ರೆ ಈ ಇಚ್ಛಾಶಕ್ತಿನೇ ವೃದ್ಧಿ ಮಾಡುವಂತ ಆಸೆ ಇಟ್ಕೊಳ್ಬೇಕು. ಇದು ಸ್ವಲ್ಪ ಯುಕ್ತಿ ಗೊತ್ತಾಗುತ್ತೆ. ಈಗ ನಿಮ್ಗೆ ಒಂದು ಕಲ್ಲು ಕೊಟ್ಬಿಟ್ಟು ಅಲ್ಲೊಂದು ಬಂಗಾರದ ಮಾವಿನ ಹಣ್ಣಿದೆ, ಇಲ್ಲೊಂದು ನಾಯಿ ಮರಿ ಹೋಗ್ತಾ ಇದೆ, ಯಾವುದಕ್ಕಾದ್ರೂ ಉಪಯೋಗಿಸ್ಬೋದು. ವಿವೇಕ ಹೇಗಿರ್ಬೇಕು? ಆ ಬಂಗಾರದ ಮಾವಿನ ಹಣ್ಣನ್ನು ಧರಿಸ್ಕೋಬೇಕು. ಯಾಕೆ? ಇನ್ನೂ ಲಕ್ಷಾಂತರ ಕಲಿಸುತ್ತವೆ. ಹಾಗೆ ಶಾಂತವಾಗೋದಕ್ಕೆ, ಸ್ತಬ್ಧವಾಗೋದಕ್ಕೆ ಉಪಯೋಗಿಸಿದ್ರೆ ಇಚ್ಛಾಶಕ್ತಿ ಅನಂತವಾಗಿ ಮತ್ತೆ ವೃದ್ಧಿ ಆಗ್ತದೆ. ಯಾರು ಆ ಶಾಂತವಾಗಿದ್ದಾರೋ, ಸುಮ್ಮನಾಗಿದ್ದಾರೋ, ಅವ್ರು ಬಯಸದೇ ಇದ್ರು ಕೂಡ ಅವರ ಆಸೆಗಳು ಈಡೇರ್ತವೆ. ಈಗ ನಾಯಿ ಹೊಡೆಯೋರ ಗತಿ ಏನಾಗುತ್ತೆ? ಪ್ರತಿ ಸಲ ಕಲ್ಲು ಹುಡುಕ್ಬೇಕು. ಈಗೇನೋ ತಗೋಬೇಕು ಅಂತ ಅನ್ಕೊಂಡ್ರೆ ಅದು ಈಡೇರೋದಕ್ಕೆ ವರ್ಷಗಟ್ಟಲೆ ಆಗುತ್ತೆ, ಕೆಲವರಿಗೆ ಜನ್ಮನೂ ಆಗುತ್ತೆ. ಯಾಕೆ? ಇಚ್ಛಾಶಕ್ತಿ ಕೊರತೆ, ಅಷ್ಟು ಖಾಲಿ ಆಗಿದೆ. ಅದು ಖಾಲಿ ಅನ್ನೋದಕ್ಕಿಂತ ನೆಗೆಟಿವ್ ಆಗಿದೆ, ಮೈನಸ್. ಆ ಇಚ್ಛಾಶಕ್ತಿ ಇದ್ರೆ ಪ್ರತಿಯೊಂದನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದನ್ನ ಏನಕ್ಕೆ ಬಳಸ್ಬೇಕು? ಶಾಂತವಾಗೋದಕ್ಕೆ ಅಥವಾ ಮತ್ತದನ್ನೇ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಳಸ್ಬೇಕು. ಯಾವಾಗ ಅದು ಹೆಚ್ಚಾಗಿದೆಯೋ, ಅಧಿಕವಾಗಿದೆಯೋ, ಇನ್ನು ಉಳಿದವೆಲ್ಲವೂ ನಿಮ್ಮಂತ ಕೇಳ್ತಾವೆ. ಯಾವ ಸ್ವಿಚ್ ಬೇಕಾದ್ರೂ ಆಫ್ ಮಾಡ್ಬೋದು. ಇಲ್ಲಿ ಕ್ಷಣದಿಂದ ಉದ್ಭವ ಆಗಲ್ಲ, ಆಮೇಲೆ ಏನನ್ನು ಬೇಕಾದ್ರೂ ನೀವು ನಿಯಂತ್ರಣ ಮಾಡ್ಬೋದು. ಅದಿಲ್ಲ ಅಂದ್ರೆ ಅವೆಲ್ಲ ನಿಮ್ಮನ್ನು ನಿಯಂತ್ರಿಸ್ತವೆ. ಅವು ನಮ್ಮನ್ನು ನಿಯಂತ್ರಿಸಿದಾಗ ನಾವೇನ್ ಹೇಳ್ತೀವಿ? ಅದಕ್ಕೆ ದಾಸರಾಗಿದ್ದೀವಿ, ವ್ಯಸನಿಗಳಾಗಿದ್ದೀವಿ ಅಂತೀವಿ. ಒಂದು ಪಾನಿಪುರಿ ಕೂಡ ನಿಯಂತ್ರಿಸ್ಬಿಡ್ತದೆ, ದೊಡ್ಡದಲ್ಲ ಏನದು. ಇಚ್ಛಾಶಕ್ತಿ ಕೊರತೆ ಉಂಟಾದಾಗ ವ್ಯಸನಿಗಳಾಗ್ತೀವಿ. ಇಚ್ಛಾಶಕ್ತಿ ವೃದ್ಧಿ ಆದಾಗ ಸ್ವಾಮಿತ್ವ ಬರ್ತದೆ, ಸ್ವಾಮಿಗಳು. ಸ್ವಾಮಿ ಅಂದ್ರೆ ನಿಯಂತ್ರಣವನ್ನ ಸಾಧಿಸಿದವನು ಅಂತ. ಯಾವುದ್ರ ಮೇಲೆ? ಎಲ್ಲದರ ಮೇಲೆ. ಆ ಕ್ಷಣದಿಂದ ಉತ್ಪತ್ತಿ ಆಗುವಂತ, ಅದಾದ್ಮೇಲೆ ನಾನು ಅನ್ನೋದ್ರ ಮೇಲೆ ಕೂಡ ಅದಕ್ಕೆ ಹಿಡಿತ ಬರುತ್ತೆ, ಸ್ಥಿಮಿತ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಯಾವುದರಿಂದ? ಇಚ್ಛಾಶಕ್ತಿಯ ವೃದ್ಧಿಯಿಂದ. ಸೊ ಈಗ ಎರಡು ಅವಕಾಶ ಅಷ್ಟೇ, ಒಂದು ದಾಸತ್ವ, ಇನ್ನೊಂದು ಸ್ವಾಮಿತ್ವ. ಅವುಗಳು ಹೇಳಿದಾಗೆ ನೀವಿದ್ದೀರೋ, ನೀವು ಹೇಳಿದಾಗೆ ಅವುಗಳಿದ್ದಾವೆ. ನಾವು ಹೇಳಿದಾಗ ಅವಿದ್ರೆ ಎಲ್ಲ ಪ್ರಯಾಣ ಎಲ್ಲ ಸ್ಟೇರಿಂಗ್ ಪಾಪ ಅದು ಎತ್ತೆತ್ತ ಹೇಳ್ಕೊಂಡು ಹೇಗ್ ಬೇಕೋ ಆಗ್ಬಿಡುತ್ತೆ. ಈಗ ಆಕ್ಸಿಲೇಟರ್ ಹಿಡಿತದಲ್ಲಿದೆ, ಬ್ರೇಕ್ ಹಿಡಿತದಲ್ಲಿದೆ, ಸ್ಟೇರಿಂಗ್ ಹಿಡಿತದಲ್ಲಿದೆ, ಪ್ರಯಾಣ ಹೇಗಿರುತ್ತೆ? ಬಹಳ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಷಯವು ಬಹಳ ತೀಕ್ಷ್ಣವಾಗಿ ಅವಲೋಕಿಸ್ಕೊಂಡಿವನ್ನು ಮುತ್ತು ರತ್ನಗಳು ಹೇಗೆ ಏನಂತೀವಿ ಶೇಖರಣೆ ಮಾಡಿ ಎತ್ತಿಡ್ತೀವೋ, ಸೆಕ್ಯೂರಿಟಿ ಮಾಡಿ ಅವನ್ನ ಎತ್ತಿಟ್ಕೊತೀವಿ, ಈಗ ಎತ್ತಿಟ್ಕೋಬೇಕು ಇವನ್ನ. ಯಾಕಂದ್ರೆ ನಿಜವಾಗ್ಲೂ ಜೀವನಕ್ಕೆ ಬೇಕಾಗಿರೋಂಥ ಅಸ್ತ್ರಗಳಿವೆ. ಇವಿಲ್ಲ ಅಂದ್ರೆ ಜೀವನ ಬಹಳ ದೂರ್ತೀವಿ. ಒಳ್ಳೆ ಕಾರ್ ಯಾವುದು? ಕಾಸ್ಟ್ಲಿಯೆಸ್ಟ್ ಕಾರ್ ಯಾವುದು? ರೋಲ್ಸ್ ರಾಯ್. ಅಪ್ಪ ರೋಲ್ಸ್ ರಾಯ್ ಕಾರ್ ಕೊಡಿಸಿದ್ರು ಇವನು ಹೋಗಿ ದಿನ
ಯಾವುದೋ ಗೋಡೆಗೆ ಬಿಟ್ಬಿಟ್ಟು ಅಥವಾ ರೋಡಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಏನ್ ಹೇಳ್ತಾನೆ, ಕಾಲು ಮುರಿತು, ನಮ್ಮ ಅಪ್ಪನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಆಮೇಲೆ ಕಾರ್ ಇರೋದೇ ಆಕ್ಸಿಡೆಂಟ್ ಮಾಡ್ಲಿಕ್ಕೆ. ಬೇಡ ಅದಕ್ಕೆ ಸವಾಸ. ಎಲ್ರು ಈ ಜೀವನ ನಂಗೆ ತಾನೇ ಬೈತಾ ಇದ್ದೀವಿ. ಇದನ್ನು ಬಳಸದ್ ಬರದೆ ಯಾಕನ ಹುಟ್ಟಿಸದ್ನ ನನ್ನ, ಯಾಕನ ಕೊಟ್ನ ಈ ಗಾಡಿನ, ಯಾಕನ ಕೊಟ್ನ, ಯಾವುದ್ರ ಕೊರತೆಯಿಂದ, ಅದರ ತಿಳುವಳಿಕೆ ಕೊರತೆಯಿಂದ, ಹೇಗೆ ನಿಯಂತ್ರಣ ಮಾಡೋದು, ಹೇಗೆ ಪರಿಚಯ ಇದೆ ಇರೋದ್ರಿಂದ. ಸೊ ಇದರಿಂದ ಪ್ರಾರಂಭ ಮಾಡಬೇಕು. ಆಮೇಲೆ ಅವುಗಳನ್ನ ಹೇಗಾದ್ರೂ ಬೆಳೆಸಿ. ಆದ್ರೆ ಈಗ ಮುಖ್ಯವಾಗಿ ಅದು ಹೇಗೆ ಕೆಲಸ ಮಾಡ್ತವೆ, ಹೇಗೆ ನಿಯಂತ್ರಿಸ್ಬೇಕು ಅನ್ನೋಂಥದ್ದು ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟ್. ಅದು ಹೇಗೆ ಬೆಳೆಸ್ಬೇಕು. ಸೊ ಮೊದಲನೇ ಮಾತು ಹೇಳಿದ್ವಿ, ಧರ್ಮ ಅಂತ. ತನಗೆ ತೊಂದರೆ ಮಾಡ್ಕೋಬಾರ್ದು, ಮತ್ತೆ ಬೇರೆ ತೊಂದರೆ, ಏನೇ ಬಳಸಿ ಅದರಲ್ಲಿ ಮೊದಲನೇದು ಧರ್ಮ. ನನಗೆ ಕಾರ್ ಕೊಟ್ಟಿದರೆ ಹೇಗಂದ್ರೆ ಬೇರೆಯವ್ರಿಗೂ ಗೊತ್ತೀನಿ ನಾನು ಅಂದ್ರೆ ಅದು ಧರ್ಮ ಅಲ್ಲ. ಎರಡನೇದು ಪ್ರಮಾಣ ಮತ್ತೆ ಪರಿಣಾಮ. ಸ್ಪೀಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ಗೊತ್ತಿರ್ಬೇಕು. ಸೊ ಪರಿಣಾಮನ ನಿಯಂತ್ರಿಸಕ್ ಆಗ್ಲಿಲ್ಲ ಅಂದ್ರೆ, ಅಥವಾ ಪರಿಣಾಮದ ಸಂಭವಿಸಬಹುದಂತ ಹಾನಿಯನ್ನು ನಾವು ವಾಪಸ್ ಮಾಡ್ಲಿಕ್ಕೆ ಅಥವಾ ಅದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಆ ಕ್ರಿಯೆಯನ್ನು ಮಾಡಲೇಬಾರದು. ಬಟನ್ ತಪ್ಪು ಬರುತ್ತೆ ಅಂದ್ಬಿಟ್ಟು ಮೆಸೇಜ್ ಹೋಗ್ತಿದ್ರೆ ನಾನು ಕಲ್ತ್ಕೊಂಡಿದ್ದೀನಿ ಅಂತ ನನಗೂ ತಿಳಿಸ್ಕೊಟ್ಟಿದ್ದೆ. ಯಾವ ಪರಿಣಾಮವನ್ನು ನಿಯಂತ್ರಿಸಕ್ಕಾಗಲ್ವೋ ಅಥವಾ ಅದನ್ನ ಸರಿಪಡಿಸಕ್ಕಾಗಲ್ವೋ ಅಂತ ಕ್ರಿಯೆ ನಿಷಿದ್ಧ. ಈಗ ಅಸ್ತ್ರಗಳು ಇಟ್ಕೊಂಡು ಏನ್ ಮಾಡ್ತೀವಿ, ನಮಗೂ ಕಾಸೆ ಮಾಡ್ಕೊತೀವಿ, ಬೇರೆ. ಸೊ ಅದರಿಂದ ಧರ್ಮವನ್ನು ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು. ಪ್ರಮಾಣ ಪರಿಣಾಮ. ಬಹಳ ವೇಗವಾಗಿ ಬಂದ್ರೆ ಆಕ್ಸಿಡೆಂಟ್ ಮಾಡ್ಕೊತೀವಿ, ನಿಧಾನವಾಗಿ ಬಂದ್ರೆ ಏನಪ್ಪ ಗಾಡಿ ಕೊಟ್ಟರು ಏನು ಪ್ರಯೋಜನ. ಆ ಸವಾರಿ, ಆ ಜರ್ನಿ ಹಿತ ಅನ್ಸಲ್ಲ, ಖುಷಿ ಕೊಡಲ್ಲ. ತೀರ ಜಾಸ್ತಿ ಆಗ್ಬಾರ್ದು, ತೀರ ಕಡಿಮೆ ಆಗ್ಬಾರ್ದು. ಯಾವ ರೀತಿ ಬೆಳೆಸ್ಬೇಕು ಅಷ್ಟು ಸರಿಯಾಗಿ ಬೆಳೆಸ್ಕೊಂಡ್ರೆ ಹಾಗೆ ಸಾರ್ಥಕ ಅನಿಸುತ್ತೆ ಜೀವನ. ಇನ್ನು ಮುಂದೆ ನಾವು ಏನೇ ಮಾತನಾಡಿದ್ರು ಸಂಯಮ ಸಾಧಿಸೋದು. ಏನಕ್ಕಾಗಿ ಸಂಯಮ ಸಾಧಿಸ್ತಾ ಇದ್ದೀವಿ? ಇಚ್ಛಾಶಕ್ತಿಯ ವೃದ್ಧಿಗಾಗಿ. ಏನಕ್ಕಾಗಿ ಇಚ್ಛಾಶಕ್ತಿ ಬೇಕಾಗಿದೆ? ಕ್ರಮಗಳನ್ನ ಯಾವ ರೀತಿ ಬೆಳೆಸ್ಕೋಬೇಕು, ಹೇಗೆ ಬೆಳೆಸ್ಕೋಬೇಕು ಅನ್ನೋ ಹಿಡಿತ ತಗೊಳ್ಳೋದಕ್ಕಷ್ಟೇ. ಈಗ ಏನೆಲ್ಲ ಉದ್ಭವ ಆಗ್ತಾ ಇದೆಯೋ ಅದನ್ನ ಇಲ್ಲ, ಈಗ ನಾನು ಮನಸ್ಸು ಬಹಳ ಕೆಟ್ಟದನ್ನ ನಿಲ್ಲಿಸ್ಬಿಡ್ತೀನಿ, ಲೆಕ್ಕ ಹೇಗೆ ಮಾಡ್ಬೇಕು? ಬುದ್ಧಿ ಉಪಯೋಗನೇ ಇಲ್ಲ. ಈಗ ನಾನು ಅದನ್ನ ನಿಲ್ಲಿಸ್ಬಿಡ್ತೀನಿ ಅಂದ್ರೆ ಒಂದ್ ಕ್ಷಣ ನೆನಪಲ್ಲೆಲ್ಲ ಪಕ್ಕ ಇಟ್ಬಿಟ್ಟು ಮಾಡಕ್ ನೋಡಿ. ಯಾವಾಗ ಹೇಗೆ ಬಳಸ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಇಚ್ಛಾಶಕ್ತಿನ ಬಳಸ್ಬೇಕು. ಎಷ್ಟು ಪ್ರಮಾಣದಲ್ಲಿ? ಈ ಮಕ್ಕಳೆಲ್ಲ ಮನಸ್ಸಿನ ಬುದ್ಧಿನ ಚೆನ್ನಾಗಿ ಬಳಸ್ಬೇಕು. ಈಗ ವಯಸ್ಸಾಗಿದೆ, ನಾವೇಗಿರ್ಬೇಕು? ಅವನ್ನೆಲ್ಲ ಸ್ವಿಚ್ ಆಫ್ ಮಾಡಿ ಆರಾಮಾಗಿರ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತವೆ? ಎಲ್ಲ ನರ್ತನೆ ಮಾಡ್ತವೆ. ಇದಿಷ್ಟು ಗೊತ್ತಾಗ್ಬಿಟ್ರೆ ಸಾಕು ನಮ್ಗೆ. ಸೊ ಯಾವಾಗ ಬೇಕಾವಾಗ ಸ್ವಿಚ್ ಆಫ್ ಮಾಡ್ಕೋ. ಇದನ್ನ ಉದ್ದೇಶ ಇದೇನೆ, ಆದ್ರೆ ಬೇರೆ ಬೇರೆ ರೀತಿಯಿಂದ ಇದನ್ನ, ಬೇರೆ ಬೇರೆ ಸಾಧನೆಗಳಿಂದ ಇದನ್ನ ಆ ಫಲಿತಾಂಶವನ್ನು ಪಡಿತೀವಿ.